ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ನಿದ್ದೆ ಬರ್ತಾ ಇರ್ತದೆ, ಸಾಕಷ್ಟು ಕಷ್ಟ ನೋವುಗಳಿರ್ತವೆ ಏನೋ ಇರ್ತವೆ, ಅದನ್ನೆಲ್ಲ ತ್ಯಜಿಸ್ ಕೂಡ ಕೇಳಕತ್ತಿರಲ್ಲ. ಇಂತಡಿ ಅವನೇನಂದ ಇವನೇನಂದು, ಅಕ್ಕಿ ಏನಂದು ಇಕ್ಕಿ ಏನಂದ್ಲು, ಯೂಸ್ ಇಲ್ಲ ಅವೆಲ್ಲ. ಅಂದ್ರೆ ಯಾರ ಫಿಟ್ ಇರ್ತಾನ ಅವ್ನು ಮಾತ್ರ ಸೆಲೆಕ್ಷನ್ ಮಾಡ್ತದೆ. ಸೀರಿಯಸ್ ಇಟ್ಕೊಂಡು ನೀವ್ ಏನ ಮಾಡ್ರಿ, ಏನ್ ಮಾಡಿದ್ರು ಕೂಡ ಚಂದನೆ ಅದು. ಪೋಸ್ಟ್ ಇಷ್ಟೇ ಇರೋದು, ಬಟ್ ನೀವು ಇಷ್ಟು ಜನ ಗೊತ್ತಲ್ಲ, ಗಟರ್ಕ್ಕಿಂತ ಆ ಕಡೆ ಇರ್ತದೆ ಮನ್ಯಾಗ, ಯಾಕಂದ್ರೆ ನಾವು ಹಂಗೆ ಬಂದಿರ್ತಕ್ಕಂಥವ್ರು. ಬಟ್ ನೀವು ಇಷ್ಟು ಜನ ಡಾರ್ವಿನ್ ಥಿಯರಿ ಯಾರು ತಮ್ಮ ಲೈಫಲ್ಲಿ ಒಂದ್ 2 ನಿಮಿಷ ಯೋಚನೆ, ಆಮೇಲೆ ನೇಚರ್ ಸೆಲೆಕ್ಷನ್ ಮಾಡ್ತದೆ. ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೇಚರ್ ಎಂತನೋ ಸೆಲೆಕ್ಟ್ ಮಾಡ್ತದೆ ಅಂದ್ರೆ ಯಾರ ಫಿಟ್ ಇರ್ತಾನ ಅವ್ನು ಮಾತ್ರ ಸೆಲೆಕ್ಷನ್ ಮಾಡ್ತದೆ. ಅಂದ್ರೆ ನಿಮ್ ಜಾಬ್ ಸೆಲೆಕ್ಷನ್ ಆಗುತ್ತೆ ಅಂತ. ಈ ನೇಚರ್ ಯಾರು ರಿಕ್ರೂಟ್ಮೆಂಟ್ ನೇಚರ್ ಗೌರ್ಮೆಂಟ್ ಯಾರನ್ನ ಸೆಲೆಕ್ಟ್ ಮಾಡ್ತದೆ, ಫಿಟ್ ಇರ್ತಕ್ಕಂಥವ್ರನ್ನ. ಫಿಟ್ ಯಾವಾಗ ಗೊತ್ತಾಗುತ್ತೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಈಗ ನೀವು ಓದಾಕತ್ತಿರಲ್ಲ ನೋಡ್ರಿ, ಅವ್ರ ಕ್ಲಾಸ್ ಇವ್ರ ಕ್ಲಾಸ್ ನಿದ್ದೆ ಬರ್ತಾ ಇರ್ತದೆ, ಸಾಕಷ್ಟು ಕಷ್ಟ ನೋವುಗಳಿರ್ತವೆ ಏನೋ ಇರ್ತವೆ, ಅದನ್ನೆಲ್ಲ ತ್ಯಜಿಸ್ ಕೂಡ ಕೇಳಕತ್ತಿರಲ್ಲ. ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಇದನ್ನ ಮಾಡಿದ್ರೆ ಮಾತ್ರ ನೀವು 100% ನಿಮ್ಮನ್ನ ನೇಚರ್ ಸೆಲೆಕ್ಷನ್ ಮಾಡ್ತದೆ. ಅಲ್ಲಿ ನೇಚರ್ ಸೆಲೆಕ್ಷನ್ ಮಾಡುತ್ತೆ, ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಸೆಲೆಕ್ಷನ್ ಮಾಡ್ತದೆ. ಗೊತ್ತಿರಲಿ 4-5 ನಿಮಿಷ ಏನಪ್ಪಾ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಹೋಗಲಾರ್ದಂಗೆ ನೋಡ್ಬೇಕು. ಗೊತ್ತಿಲ್ಲ, ಸುಮ್ಮನೆ ಚಿಟ್ ಚಾಟ್ ಮಾಡ್ಕೊಂತ ಆ ಕಡೆಗೆ ತಡಿ, ಸ್ವಲ್ಪ ಏನ್ ಹೇಳಕತ್ತಾರ ನೋಡಮ್ ತಡಿ, ಅಥವಾ ಏನ್ ಲೈವ್ ಚಾಟ್ ಮಾಡಕತ್ತಾರ ನೋಡಮ್ ತಡಿ, ಅವನೇನಂದ ಇವನೇನಂದು, ಅಕ್ಕಿ ಏನಂದು ಇಕ್ಕಿ ಏನಂದ್ಲು, ಯೂಸ್ ಇಲ್ಲ ಅವೆಲ್ಲ. ಗೊತ್ತಿರ್ಲಿ, ಅವೆಲ್ಲ ಯೂಸ್ ಇಲ್ಲ. ಏನ್ ಯೂಸ್ ಇರ್ತಕ್ಕಂಥ ಚಾಟ್ ಮಾಡ್ರಿ, ನಡೀತೆ. ಅರ್ಥ ಆಯ್ತಾ? ನಿಮ್ಮ ಕೊನೆಗೆ ನಾನು ಹೇಳ್ತಕ್ಕಂಥದ್ದು ಒಂದೇ, ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಇದ್ಕೊಂಡು ನೀವ್ ಏನ ಮಾಡ್ರಿ, ಏನ್ ಮಾಡಿದ್ರು ಕೂಡ ಚಂದನೆ ಅದು. ನಿಮ್ ಲೈಫ್ ಬಗ್ಗೆ ಸೀರಿಯಸ್ ಇಲ್ಲ, ಒಂದು ಜಾಬ್ ತಗೊಳಕ್ ಆಗಲ್ಲ ನಿಮ್ಮ ಯೋಗ್ಯತೆಗೆ ಅಥವಾ ನಿಮ್ಮ ಅರ್ಹತೆ, ನಿಮ್ ಒಂದು ಜಾಬ್ ತಗೊಳಕ್ ಆಗಂದ್ರೆ ಮತ್ ನೀವೇನ್ ಚಾಟ್ ಮಾಡಿ ಏನ್ ಮಾಡ್ತೀರಿ? ಹೌದಲ್ಲ? ಅಂದ್ರೆ ಹಿಂಗ್ ಹೇಳ್ದಾಗ ಸ್ವಲ್ಪ ಏನಂದ್ರೆ, ಬಡಪ್ಪ ಯಾಕ ಬಹಳ ಭಯ ಆಗತ್ತಾವ ಸರ್, ಯಾವಾಗನ ಬೈತಿರ್ತಾರ, ಹಂಗಲ್ಲ. ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವಾಗ್ಲಿ ನಾನಾಗ್ಲಿ, ಬಿಕಾಸ್ ಏನಪ್ಪಾ ಅಂದ್ರೆ ನೀವು ನನ್ನ ಏನಪ್ಪಾ ಅಂದ್ರೆ ಸಹೋದರ ಸ್ಥಾನದಲ್ಲಿ ಇರ್ತಕ್ಕಂತಾರೆ. ಹೌದಲ್ಲಪ್ಪ? ಎಲ್ಲರೇನಪ್ಪ ನಮಗೂ ಏನಪ್ಪ ಸ್ವಲ್ಪ ಜವಾಬ್ದಾರಿ ಇದೆ. ಅರ್ಥ ಆಯ್ತಾ? ಈಗ ನಾವು ಒಂದ್ ಜಾಬ್ ತಗೊಂಡಿವಿ ಅಂದ್ರೆ ಒಂದ್ ಮಟ್ಟಕ್ಕೆ ಬಂದಿದೆ ನಾವು. ಸೊ ನೀವು ಹಂಗೆ ಬಹಳಷ್ಟು ಕೆಳ ಹಂತದಲ್ಲಿ ಇರ್ತೀರಿ. ಕೆಳ ಅಂತಂದ್ರೆ ಗೊತ್ತಲ್ಲ, ಗಟರ್ಕ್ಕಿಂತ ಆ ಕಡೆ ಇರ್ತದೆ ಮನ್ಯಾಗ, ಯಾಕಂದ್ರೆ ನಾವು ಹಂಗೆ ಬಂದಿರ್ತಕ್ಕಂಥವ್ರು. ಅಂತ ಪರಿಸ್ಥಿತಿ ಇಟ್ಕೊಂಡು ನಾವೇನಪ್ಪ ಅಂದ್ರೆ ದಿಮಾಕ್ ಮಾಡಕ್ ಹೋದ್ರೆ ನಡೆಯಲ್ಲ. ದಿಮಾಕ್ ಯಾರು ಮಾಡ್ಬೇಕು? ಇದ್ದವ್ರು ಮಾಡ್ಬೇಕು. ಅರ್ಥ ಆಯ್ತಾ? ಇರೋದಪ್ಪ ಅಂದ್ರೆ ಅರ್ಥ ಏನಂದ್ರೆ ನಾವು ಅಟ್ಲೀಸ್ಟ್ ಆ ಮಟ್ಟಕ್ಕೆ ಬೆಳಿಬೇಕು. ದಿಮಾಕ್ ಮಾಡ, ಆ ಮಟ್ಟಕ್ಕೆ ಬೆಳಿ, ಆ ಮಟ್ಟಕ್ಕೆ ಓದು, ಅಚೀವ್ಮೆಂಟ್ ಮಾಡು ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನೆ ಮತ್ತೆ ನಿಮ್ ಗತಿ ಬೇರೆ ಯಾರು ಮಾತಾಡ್ತಾರ ಗೊತ್ತಿಲ್ಲ.